ಈ ಕಾರ್ಯಕ್ರಮ ಭಾಳ ಮುಂಚಿತವಾಗಿ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇದು ಮುಂದೂಡಬೇಕಾಗ್ತಾ ಇತ್ತು. ನಮ್ಮ ಜನರ ಇಚ್ಛೆ ಏನಿತ್ತು ಅಂದರೆ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಜಂಟಿಯಾಗಿ ನಮ್ಮ ಚಿತ್ತಾಪುರ ತಾಲೂಕಿಗೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೋದ ತಿಂಗಳು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಬರೀ ಜೇವರ್ಗಿ ಮತ್ತು ಸೇಡಂ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕೂಡ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಆದರೆ ಮೊನ್ನೆ ತಾನೇ ಬಜೆಟ್ ಇರೋದ್ರಿಂದ ವರುಣಾನಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಅವರ ಅನುಮತಿಯನ್ನು ಪಡೆದು ಇವತ್ತು ಮಾನ್ಯ ಖರ್ಗೆ ಸಾಹೇಬ್ರ ಹಾಗೂ ಉಪಮುಖ್ಯಮಂತ್ರಿಗಳ ಸಂಯುಕ್ತ ಆಶ್ರಯದಲ್ಲಿ ಈ ಅಡಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಸೇರಿದ್ದಾರೆ. ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಇಂಥ ಒಂದು ಶುಭ ದಿನದಲ್ಲಿ ಯಾವಾಗ ನಾವು ಮಹಿಳೆಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ನಾವು ಸಿಹಿ ಸುದ್ದಿ ಕೊಡ್ತೀವಿ. ದಯವಿಟ್ಟು ಕ್ಷಮಿಸಬೇಕು, ಇವತ್ತಿನ ದಿನ ಒಂದು ಕಹಿ ಸುದ್ದಿಯನ್ನು ನಾನು ಕೊಡಬೇಕಾಗಿದೆ ನಮ್ಮ ಮಹಿಳೆಯರಿಗೆ. ಇಡೀ ದೇಶದಲ್ಲಿ ನಿನ್ನೆಯಿಂದ ಕೇಂದ್ರ ಸರ್ಕಾರದ ಆರ್ಥಿಕ ಹಾಗೂ ವಿದೇಶಾಂಗದ ನೀತಿಯ ವೈಫಲ್ಯ ಆಗಿ ಅದರ ಕಾರಣ ಇವತ್ತು ನಮ್ಮ ತಾಯಂದಿರ ಮೇಲೆ ಹೆಚ್ಚು ಹೊರೆ ಬೀಳಲಾಗ್ತಾ ಇದೆ, ಆರ್ಥಿಕ ಹೊರೆ ಬೀಳಲಾಗ್ತಾ ಇದೆ. ನಿನ್ನೆ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ 60 ರೂಪಾಯಿ ಜಾಸ್ತಿ ಮಾಡಿದೆ. 11 ತಿಂಗಳಲ್ಲಿ ಇದು 2ನೇ ಸರಿ ಜಾಸ್ತಿ ಮಾಡ್ತಾ ಇರೋದು. ಅಂದರೆ ಇವಾಗ ಒಂದು ಸಿಲಿಂಡರು ಸುಮಾರು 915 ರೂಪಾಯಿ ಆಗುತ್ತೆ. ನಾನು ಹೇಳ್ದಂಗೆ ಇದು ಒಳ್ಳೆ ದಿನ, ಸಿಹಿ ಸುದ್ದಿ ಕೊಡಬೇಕಾಗಿತ್ತು, ಆದರೆ ಕಹಿ ಸುದ್ದಿ ಕೊಡ್ತಾ ಇದ್ದೀನಿ. ಆದರೆ ಇವತ್ತು ಯಾಕಿದು ನಾವು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗುತ್ತೆ, ನಮ್ಮ ರಾಜ್ಯದ ಬಜೆಟ್ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ವಿರೋಧ ಪಕ್ಷದವರು ಪದೇ ಪದೇ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ 5 ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಜನರ ಮೇಲೆ ಹೊರೆ ಆಗ್ತಾ ಇದೆ, ಇದು ನಿಲ್ಲಿಸಬೇಕು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಇವತ್ತು ಬರೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲ, ನಮ್ಮ ಪಂಚಾಯತ್ಗಳಲ್ಲಿರ್ಬೋದು, ನಮ್ಮ ಊರುಗಳಲ್ಲಿರ್ಬೋದು ಪರಿಣಾಮ ಬೀಳ್ತಾ ಇದೆ. ಬೆಲೆ ಏರಿಕೆ ಗಗನ ಮುಟ್ತಾ ಇದೆ. ನೀವೇ ಹೇಳಿ, ಪೆಟ್ರೋಲ್ ಡೀಸೆಲ್ ಇವಾಗ 100 ರೂಪಾಯಿ ದಾಟಿದೆಯಾ ಇಲ್ಲ ನಮ್ಮ ರಾಜ್ಯದಲ್ಲಿ? ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮ್ಮ ಶ್ರೀಸಾಮಾನ್ಯಕ್ಕೆ ಎಫೆಕ್ಟ್ ಆಗಿದೆ. ಮಕ್ಕಳ ಶಿಕ್ಷಣ ಇವತ್ತು ನೀಡಲಿಕ್ಕೆ ಕಷ್ಟ ಆಗ್ತಾ ಇದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಮನೆ ಅಷ್ಟೇ ಅಲ್ಲ, ಇವತ್ತು ನಮಗೆ ಅಡುಗೆ ಮನೆ ನಡೆಸಲಿಕ್ಕೂ ಇವತ್ತು ಕಷ್ಟ ಆಗ್ತಾ ಇದೆ. ಇವತ್ತು ಈ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ 2.5 ವರ್ಷದ ಹಿಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ನೀವು ನಮ್ಮ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಿದ್ರೆ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅಂದ್ಬಿಟ್ಟು ನಾವು ತಮ್ಮ ಮುಂದೆ ಬಂದು ಪ್ರಮಾಣ ಮಾಡಿದ್ದು. ನಮ್ಮ 5 ಗ್ಯಾರಂಟಿಗಳೇನಿವೆ, ಈ ಎಲ್ಲ ಗ್ಯಾರಂಟಿಗಳು ತಾವು ಆಲಿಸಿ ನೋಡಿದ್ರೆ ಇದು ನಮ್ಮ ಸಮಾಜದಲ್ಲಿ ಕಡೆಯ ಮನುಷ್ಯನಿಗೆ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡುವ ಗ್ಯಾರಂಟಿ ಈ ಯೋಜನೆಗಳಾಗಿದೆ. ಇವತ್ತು ಶ್ರಮಿಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಆರ್ಥಿಕ ಸ್ಥಿರತೆ ನೀಡುವ ಮತ್ತು ಸಮಾಜದ ಮುಖ್ಯವಾಹಿನಿಗೆ ತರುವ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡುವ 5 ಗ್ಯಾರಂಟಿ ಯೋಜನೆ ನಮ್ಮದಾಗಿದೆ. ಇವತ್ತು ನಿಮಗೆ ಉದಾಹರಣೆ ಕೊಡಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 1,64,00,000 ಜನ ಇದರ ಫಲಾನುಭವಿಗಳಿದ್ದಾರೆ.
ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,25,00,000 ಫಲಾನುಭವಿಗಳಿದ್ದಾರೆ. ಸುಮಾರು 4,20,00,000 ಜನ ಅನ್ಯ ಭಾಗ್ಯದ ಫಲಾನುಭವಿಗಳಾಗಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇವತ್ತು ಮಹಿಳೆಯರು ಪ್ರತಿದಿನ ಏನಿಲ್ಲ ಅಂದ್ರೂ 50 ಲಕ್ಷ ಮಹಿಳೆಯರು ಪ್ರತಿದಿನ ಓಡಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ನಾವು ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾವ ಊರಿಂದ ಬರ್ತೀರಾ ಅಂತ ನೋಡಿಲ್ಲ, ಯಾರಿಗೆ ವೋಟ್ ಹಾಕಿದಿರ ಅಂತ ನಾವು ಕೇಳಿಲ್ಲ. ಇವತ್ತು 1 ಅಲ್ಲ, 10 ಅಲ್ಲ, 1000 ಅಲ್ಲ, 2,000 ಅಲ್ಲ, 10,000 ಅಲ್ಲ, 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಮ್ಮ ಜನರಿಗೆ ನಾವು ಕೊಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿ. ಈ 5 ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ಸುಮಾರು 8,000ರಿಂದ 10,000 ಉಳಿತಾಯ ಆಗ್ತಾ ಇದೆ. ನಿಮ್ಮ ನೋವು ನಮಗೂ ಗೊತ್ತಿದೆ, ಅದಕ್ಕೆ ನಾವು 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತಾ ಇದ್ದೀವಿ. ಇವತ್ತು ಇದು ಗ್ಯಾರಂಟಿಯ ಫಲಾನುಭವಿಗಳು ಬರೇ ಕಾಂಗ್ರೆಸ್ನವರಿದಾರ, ಬರೇ ನಮ್ಮ ಸಮಾಜದವರಿದಾರ? ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜದಲ್ಲಿ ಸ್ವಾಭಿಮಾನದ ಬದುಕು ಸಿಗಬೇಕು, ಅವರಿಗೆ ಒಂದು ಆರ್ಥಿಕ ಸಮಾನತೆ ಸಿಗಬೇಕು ಅಂದ್ಬಿಟ್ಟು ಇವತ್ತು ನಾವು 5 ಗ್ಯಾರಂಟಿ ಜಾರಿಗೆ ಮಾಡ್ತಾ ಇದ್ದೀವಿ. ಇಷ್ಟೊಂದು ಮಹಿಳೆಗಳು ಕೂತಿದ್ದೀರ ತಾವು. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಬೇಕು, ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಮಾಡ್ಬೇಕಾ ಮಾಡಬಾರ್ದ? ನೀವೇ ಹೇಳಿ. ಮಾಡ್ಬೇಕಾ? ಕೈ ಎತ್ರಿ. ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದಂತ ಹೇಳ್ಬೇಕು. ಮಾಡ್ಬೇಕಾ? ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದರಿಂದ ಆರ್ಥಿಕ ಹೊರೆ ಆಗ್ತಾ ಇದೆ ನಿಮಗೆ ಅಂತ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಸಾಮಾಜಿಕ ಜವಾಬ್ದಾರಿ 5 ಗ್ಯಾರಂಟಿಗಳು, ಅದನ್ನ ನಾವು ಮಾಡೇ ಮಾಡ್ತೀವಿ. ಅದ್ರ ಜೊತೆ ನಾವು ಪ್ರಗತಿ ಕೂಡ ಮಾಡ್ತೀವಿ. ಇವತ್ತು ಚಿತ್ತಾಪುರ ಅಂತ ಒಂದು ತಾಲೂಕಿಗೆ ಇವತ್ತು 1,000 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನ ನಮ್ಮ ಸರ್ಕಾರ ನಮ್ಗೆ ನೀಡಿದೆ ಅಂದ್ರೆ ಇವತ್ತು ಹಣದ ಕೊರತೆ ಇದೆಯಾ ಹೇಳಿ? ಬಿಜೆಪಿ ಅವರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ ನಿಮ್ಮ ದುಡಿಮೆಯ ದುಡ್ಡು ನಾವು ನಿಮಗೆ ಕೊಡಬೇಕು ಅಂತ ನಮಗೆ ನಮ್ಮ ಒಂದು ಪಣ ಇದೆ. ಆದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬಿಗೆ ಹೋಗ್ಬೇಕು ಅಂತ. ನಮ್ಮ ಪ್ರಕಾರ ನೀವೇನ್ ದುಡಿತೀರಾ, ನೀವೇನ್ ಕಷ್ಟ ಪಡ್ತೀರಾ, ಆ ದುಡ್ಡು ವಾಪಸ್ ನಾವು ನಿಮ್ಗೆ ಕೊಟ್ರೆ ನೀವು ವಾಪಸ್ಸು ಮಾರುಕಟ್ಟೆನಲ್ಲಿ ಅದನ್ನ ಖರ್ಚು ಮಾಡಿ ವಾಪಸ್ ತೆರಿಗೆ ಮುಖಾಂತರ ನಮಗೆ ಬರುತ್ತೆ, ನಾವು ಅದರಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ. ಅಷ್ಟೇ ಒಂದು ಸಿಂಪಲ್ ಲಾಜಿಕ್ ಇದೆ ನಮ್ದೆಲ್ಲರದು ಇವತ್ತು. ಆದ್ರೆ ಇವತ್ತು ಬಿಜೆಪಿ ಅವರು ಇದನ್ನ ಅಪಪ್ರಚಾರ ಮಾಡಿ ಅವರಿಗೆ ನಮ್ಮ ಜನರಿಗೆ ಆರ್ಥಿಕ ಸಮಾನರಾಗಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಅವರ ಒಂದು ಸಿದ್ಧಾಂತ ಮತ್ತು ತತ್ವ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ನಾವು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿದಾಗ ನಾನು ವೈಯಕ್ತಿಕವಾಗಿ ಯಾವ ಸಮಾಜಕ್ಕಾಗಲಿ ಯಾವ ಊರಿಗಾಗಲಿ ನಾನು ಆಶ್ವಾಸನೆ ಕೊಟ್ಟೇ ಇಲ್ಲ ಸರ್. ಇನ್ನ ಒಂದು 15-20 ವರ್ಷದಿಂದ ನಾನು ಅವರಿಗೆ ಒಂದೇ ಒಂದು ಹೇಳ್ತೀನಿ, ಏನಪ್ಪ ಅಂದರೆ ದಯವಿಟ್ಟು ನನ್ನನ್ನು ನಂಬಿ ನನಗೆ ತಾವು ಮತವನ್ನು ನೀಡಿ ನಾನು ನಿಮ್ಮ ಮನೆ ಮಗನಾಗಿ ದುಡಿತೀನಿ ಅಂತ ನಾನು ಮಾತು ಕೊಡ್ತಾ ಬಂದಿದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇವತ್ತು ನಮ್ಮ ಜನ 3-4 ಸಾರಿ ನನಗೆ ಆರಿಸಿ ಕಳಿಸಿದ್ದಾರೆ ಇವತ್ತು. ಆಮೇಲೆ ನಾನು ಕೊಟ್ಟ ಮಾತಂತೆ ಇವತ್ತು 1,000 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ನಾನು ನಿಮ್ಮ ಮುಂದೆ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಿಸಬೇಕಾಗಿರೋ ವಿಶೇಷತೆ ಏನಂದ್ರೆ ಪ್ರತಿ ಹಳ್ಳಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಸಿಗ್ತಾ ಇದೆ. ದೊಡ್ಡ ಹಳ್ಳಿ ಇದ್ರೆ ಸುಮಾರು 3.5 ಕೋಟಿ ರೂಪಾಯಿ ಸಿಗ್ತಾ ಇದೆ. ಈ ಬಹುಶಃ ಹಿಂದೆ ಯಾವ ಯೋಜನೆ ಅಡಿನಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಿಗೆ ದುಡ್ಡು ಬರ್ತಾ ಇರಲಿಲ್ಲ. ಬಹಳ ವೈಜ್ಞಾನಿಕವಾಗಿ ಜನಸಂಖ್ಯೆಯ ಅನುಗುಣವಾಗಿ ನಾವು ಇವತ್ತು ಈ ಹಂಚಿಕೆಯನ್ನು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಹಾಗೂ ಆವಿಷ್ಕಾರದ ಅನುದಾನವನ್ನು ನೀಡಿ ಇವತ್ತು ಚಿತ್ತಾಪುರದಲ್ಲಿ ಹೊಸ ದಾಖಲೆ ಮಾಡಿದೆ ಅಂದ್ರೆ ಕೂಡ ಇವತ್ತು ತಪ್ಪಾಗಲ್ಲ. ಇವತ್ತು ಅದೇ ರೀತಿ ಮಾನ್ಯ ಖರ್ಗೆ ಸಾಹೇಬ್ರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ನಮ್ಮ ಕಲಬುರಗಿ ರೈತರಿಗೆ ನಮ್ಮ ಸರ್ಕಾರದಿಂದ ಅತಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ. ಬಹುಶಃ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ನಮ್ಮ ರೈತರಿಗೆ ಸಿಕ್ಕಿರಲಿಲ್ಲ. ಹಿಂದೆ ಬಿಜೆಪಿ ಗವರ್ಮೆಂಟ್ನಲ್ಲಿ ಹೆಚ್ಚಿನ ಪರಿಹಾರ ಸಿಕ್ಕಿದ್ದು ನಮ್ಮ ರೈತರಿಗೆ ಬರೀ 22 ಕೋಟಿ ರೂಪಾಯಿ. 22 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಸಿಕ್ಕಿದ್ದು ನಮ್ಮ ರೈತರಿಗೆ. ಆದರೆ ಕಳೆದ ವರ್ಷ ನಮ್ಮ ಕಲಬುರಗಿ ರೈತರಿಗೆ
ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ 656 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಮ್ಮ ಕಲಬುರಗಿ ರೈತರಿಗೆ ಪರಿಹಾರ ಮುಖಾಂತರ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ಸುಮಾರು 15.5 ಲಕ್ಷ ರೈತರಿಗೆ 2,590 ಕೋಟಿ ರೂಪಾಯಿ ಕೊಟ್ಟಿರುವ ದಾಖಲೆ ಹಿಂದೆ ಯಾವತ್ತೂ ಇರಲಿಲ್ಲ. ಇದು ನಮ್ಮ ಸರ್ಕಾರ ಮಾಡಿರೋದು. ಆದ್ರಿಂದ ನಾನು ಒಂದೇ ಹೇಳೋದು ನಮ್ಮ ಜನರಿಗೆ, ನಮ್ಮ ಕೆಲಸವನ್ನ ನೋಡಿ, ನಮ್ಮ ಕಾಳಜಿಯನ್ನ ನೋಡಿ, ನಮ್ಮ ಸರ್ಕಾರದ ಬದ್ಧತೆಯನ್ನ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರು ಡೆಲ್ಲಿಗೆ ಹೋಗಬೇಕಾಗಿದೆ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ನನಗೆ ಸದನದಲ್ಲಿರ್ಬೋದು ಅಥವಾ ಖಾಸಗಿಯಾಗಿ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ನೀನು ಹುಷಾರಾಗಿರಪ್ಪ, ಎಲ್ಲ BJP ಅವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ನೀನು BJP ಅವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದ್ಯಾ. ಮೊದಲನೇ ಟಾರ್ಗೆಟ್ ಸಿದ್ದರಾಮಯ್ಯನವರು, 2ನೇ ಟಾರ್ಗೆಟ್ DK ಶಿವಕುಮಾರ್ ಅವರು, 3ನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಾನು ಅವ್ರಿಗೆ ಹೇಳಿದೆ, ಸರ್ ಏನೇ ಇರಲಿ ಟಾರ್ಗೆಟ್ BJP ಅವ್ರದ್ದು ಏನೇ ಉದ್ದೇಶಗಳಿರ್ಬೋದು, ದುರುದ್ದೇಶಗಳಿರ್ಬೋದು, ಚಿತಾಪುರ ಮತ್ತು ಕಲಬುರಗಿ ಜನ ಬಯಸೋದು ಬರೇ ಅಭಿವೃದ್ಧಿ. ನಾನು ಅವರ ಮಗನಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕೂಡ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಅವರಿಗೆ ಯಾವಾಗಲೂ ಕೂಡ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿದ್ದೀನಿ ಹೊರತು ನಾನು ಯಾವ ಸ್ವಾರ್ಥಿಯಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ನನಗೂ ಕೂಡ ಸಾಕಷ್ಟು ಪ್ರೋತ್ಸಾಹ ನಮ್ಮ ಇಬ್ಬರು ನಾಯಕರಿಂದ ಸಿಗ್ತದೆ. ನಮ್ಮ ಮಂತ್ರಿಗಳು ಯಾರಿದ್ದಾರೆ, ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಯಾರಿದ್ದಾರೆ, ಅವ್ರ ಕಡೆಯಿಂದನೂ ಸಿಗ್ತಾ ಇರ್ತದೆ. ಆದ್ರಿಂದ ನಾನು ಯಾವಾಗಲೂ ಕೂಡ ಚಿತಾಪುರ ಜನರ ಚಿರಋಣಿಯಾಗಿರ್ತೇನೆ. ನಿಮ್ಮ 1,000 ಕೋಟಿ ಅನುದಾನ ತಂದ ತಕ್ಷಣನೇ ನಿಮ್ಮ ಋಣ ತೀರಿಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕಿಂತ ಹೆಚ್ಚು ಆಶೀರ್ವಾದ ನೀವು ನನಗೆ ಮಾಡಲೇಬೇಕು. ಇದಕ್ಕಿಂತ ಹೆಚ್ಚು ಅಭಿವೃದ್ಧಿ ಮಾಡೋದು ಕೂಡ ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಸದಾ ನಿಮ್ಮ ಚಿತಾಪುರಿನ ಮೊಮ್ಮಗ ಮೇಲೆ ಇರುತ್ತೆ ಅಂತ ಭಾವಿಸ್ತಾ, ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮಲ್ಲಿ ನಾನು ಶಕ್ತಿಯನ್ನು ಕೇಳ್ತಾ, ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಎಷ್ಟೇ ಕೆಲಸಗಳಿದ್ರೂ ಕೂಡ ಇವತ್ತು ಚಿತಾಪುರಿಗೆ ಬಂದಿರೋದು ನಮಗೆ ಬಹಳ ಸಂತೋಷದ ವಿಷಯ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ಟ್ರಾಟಜಿಕ್ ಕಮಿಟಿ ಮೀಟಿಂಗ್ ಇದ್ರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಚಿತಾಪುರಿಗೆ ಬಂದಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಾಯಕರಿದ್ದಾರೆ. ಭಾಳಷ್ಟು ಜನ ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ. ಅವರೆಲ್ಲರ ಹತ್ರನೂ ನಾನು ಕ್ಷಮೆಯನ್ನು ಕೇಳ್ತಾ, ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿಗೆ ಮಾಡಲಿಕ್ಕೆ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.